ಏನದು ಅಂತಂದರೆ PK ಶಾ BSF ಯೋಧ ಪಾಕಿಸ್ತಾನದ ನೆಲದಲ್ಲಿ ಕಾಲಿಟ್ಟ ಅಂತಂದ್ಬಿಟ್ಟು ಸೇನೆ ವಶಪಡಿಸಿಕೊಂಡಿತ್ತಲ್ಲ, ಇವತ್ತು ಬಿಡುಗಡೆಯಾಗಿದ್ದಾರೆ. ಪಾಕ್ನಿಂದ BSF ಯೋಧರನ್ನು ಬಿಡುಗಡೆ ಮಾಡಲಾಗಿದೆ. ವಾಘಾ ಅಟ್ಟಾರಿ ಗಡಿ ಮೂಲಕ ತಾಯ್ನಾಡಿಗೆ ಆತ ವಾಪಸ್ಸಾಗಿದ್ದಾರೆ. 20 ದಿನಗಳಾಗಿತ್ತು. 20 ದಿನಗಳ ಬಳಿಕ ಪೂರ್ಣಂ ಕುಮಾರ್ ಶಾ ಹಸ್ತಾಂತರವಾಗಿದ್ದಾರೆ. ಬೆಳಗ್ಗೆ 10:30ಕ್ಕೆ ಅಟ್ಟಾರಿ ಗಡಿ ಮುಖಾಂತರ ಆತನನ್ನು ಭಾರತಕ್ಕೆ ಕಳಿಸ್ಕೊಡ್ಲಾಗಿದೆ. ಆತನನ್ನು ಬಿಡಿಸ್ಕೊಂಡ್ಬರ್ಬೇಕು ಅನ್ನೋದು ದೊಡ್ಡ ಮಟ್ಟದ ಪ್ರಯತ್ನ ಆಗಿತ್ತು ಭಾರತದ ಕಡೆಯಿಂದ. ಬಟ್ ಅವರು ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ರು. ಈಗ ಬಿಡ್ತೀವಿ, ಆಗ ಬಿಡ್ತೀವಿ, ನಾಳೆ ಬಿಡ್ತೀವಿ, ಸಾಯಂಕಾಲ ಬಿಡ್ತೀವಿ ಅಂತ. ಕೊನೆಗೂ 20 ದಿನಗಳ ನಂತರ ಬಿಟ್ಟಿದ್ದಾರೆ. ಅಂದರೆ ಆಪರೇಷನ್ ಸಿಂಧೂರ ಯುದ್ಧ ವಿರಾಮ ಏನಾಯಿತು, DGMOಗಳ ಮಟ್ಟದಲ್ಲಿ ಚರ್ಚೆ ಆಗಿತ್ತಲ್ಲ, ಅಲ್ಲಿ ಇದೂ ಒಂದು ಬೇಡಿಕೆ ಇತ್ತು. ಈಗ ನೋಡ್ತಾ ಇದ್ದಾರಲ್ಲ ದೃಶ್ಯದಲ್ಲಿ ತಾವು, ಮಧ್ಯದಲ್ಲಿರ್ತಕ್ಕಂಥ ವ್ಯಕ್ತಿನೇ ಆತನೇ PK ಶಾ, ನಮ್ಮ BSF ಯೋಧ. ಗಡಿ ಕಾಯ್ತಾ ಇದ್ರು ಫಿರೋಜ್ಪುರದಲ್ಲಿ. ಬಿಸಿಲ ಬೇಗೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಮರದ ಕೆಳಗಡೆ ಕೂತ್ಕೋತಾರೆ. ಪಾಪ ಅದು ಪಾಕಿಸ್ತಾನದಲ್ಲಿರುತ್ತೆ ಜಾಗ, ಬಾರ್ಡ್ರಲ್ಲಿ. ಅಷ್ಟಕ್ಕೆ ಸೇನೆ ಅವ್ರನ್ನ ಹಿಡ್ಕೊಂಡ್ಬಿಡ್ತಾರೆ. ನೋಡಿ, ಪಾಕಿಸ್ತಾನ ಬಂಧನ ಮಾಡಿದಾಗ ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲ ಮಾಡಿದ್ರಲ್ಲ, ಈಗ 20 ದಿನಗಳ ನಂತರ ಆತ ರಿಲೀಸ್ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ PK ಶಾ ಅವ್ರನ್ನ ಬಿಡುಗಡೆ ಮಾಡಿಸುವ ನಿಟ್ಟಿನಲ್ಲಿ ನಡೆದಂತಹ ರಾಜತಾಂತ್ರಿಕ ದ್ವಿಪಕ್ಷೀಯ ಮಟ್ಟದ ಮಾತುಕತೆ ಏನಾಗಿತ್ತು? 20 ದಿನ ಡಿಲೇ ಆಗಿದ್ದಕ್ಕೆ ಏನು ಕಾರಣ? ನೋಡಿ, ಎರಡೂ ದೇಶಗಳ ನಡುವೆ ಏನು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದು ರೀತಿ ಯುದ್ಧದ ಕಾರ್ಮೋಡ ಕವಿದಿತ್ತು, ದಾಳಿ ಪ್ರತಿ ದಾಳಿಗಳು ಕೂಡ ನಡೀತಾ ಇತ್ತು. ಹೀಗಾಗಿ ಭಾರತೀಯ ಸೈನಿಕನ ಬಿಡುಗಡೆಗೆ ವಿಳಂಬ ಆಗಿರುವಂಥದ್ದು. ಮುಖ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಸೈನಿಕರನ್ನ ಬಿಡುಗಡೆ ಮಾಡೋದಿಲ್ಲ. ಯಾಕೆಂದ್ರೆ ಅವರು ನಿಜಕ್ಕೂ ಕೂಡ ದಾರಿ ತಪ್ಪಿ ಬಂದಿದ್ದ ಅಥವಾ ಉದ್ದೇಶಪೂರ್ವಕವಾಗಿ ಬಂದಿದ್ದ ಅನ್ನುವಂಥದ್ದು ಆ ದೇಶಕ್ಕೂ ಕೂಡ ಒಂದಿಷ್ಟು ಅನುಮಾನಗಳಿರ್ತವೆ. ಹೀಗಾಗಿ ಅವರನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸಾಕಷ್ಟು ಒತ್ತಡವನ್ನು ಕೂಡ ಹೇರುವಂತ ಕೆಲಸವನ್ನು ಪಾಕಿಸ್ತಾನಕ್ಕೆ ಮಾಡಿತ್ತು. BSF ಯೋಧ PK ಶಾನ ಬಿಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡಗಳನ್ನು ಕೂಡ ಹೇರುವಂತ ಕೆಲಸವನ್ನು ಕೂಡ ಮಾಡಿತ್ತು. ಈಗ ಅಂತಿಮವಾಗಿ ಎರಡೂ ದೇಶಗಳ ನಡುವೆ ಕದನ ವಿರಾಮ ಘೋಷಣೆಯಾಗಿ ಪರಿಸ್ಥಿತಿ ಸ್ವಲ್ಪ ತಣ್ಣಗಾದ ಬಳಿಕ PK ಶಾ ಅವರ ಬಿಡುಗಡೆಯನ್ನು ಈಗ ಕೂಡ ಸದ್ಯಕ್ಕೆ ಮಾಡಲಾಗಿರುವಂಥದ್ದು. ನೋಡಿ, ಸಹಜವಾಗಿ ಸಾಮಾನ್ಯ ಪರಿಸ್ಥಿತಿಗಳಿದ್ದಂಥ ಸಂದರ್ಭದಲ್ಲಿ, ಇಂತಹ ಘಟನೆಗಳಾದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಒಪ್ಪಂದಗಳನ್ನು ಮಾಡಿಕೊಂಡು ಅಲ್ಲಲ್ಲೇ ಕ್ಲಿಯರ್ ಮಾಡ್ತಾರೆ. 1 ಅಥವಾ 2 ದಿನಗಳಲ್ಲಿ ಸೈನಿಕರನ್ನ ಬಿಟ್ಟು ಕಳಿಸುವಂತ ಕೆಲಸಗಳಾಗುತ್ತೆ. ಆದ್ರೆ ಈ ಬಾರಿ ಸ್ವಲ್ಪ ಪರಿಸ್ಥಿತಿ ಸಂದಿಗ್ಧವಾಗಿದ್ದಂತ ಹಿನ್ನೆಲೆಯಲ್ಲಿ ಇದಕ್ಕೆ ಸಾಕಷ್ಟು ಸಮಯವನ್ನ ತೆಗೆದುಕೊಳ್ತು. ಭಾರತ ಕೂಡ ನಿರಂತರವಾಗಿ PK ಶಾ ಬಿಡುಗಡೆಗೆ ಒತ್ತಡವನ್ನ ಹಾಕಿದರ ಪರಿಣಾಮ ಇದೊಂದು ರಾಜತಾಂತ್ರಿಕ ಗೆಲುವಾಗಿ ಕೂಡ ನಾವು ಗಮನಿಸಬಹುದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಂದು ರೀತಿಯಲ್ಲಿ ಅದೊಂದು ಆತಂಕ ಇತ್ತು, PK ಶಾ ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳಿಲ್ಲ ಅಂತ. ಈ ಹಿಂದೆ ಒಂದು ಸರ್ತಿ ಏರ್ ಸ್ಟ್ರೈಕ್ ಆದಾಗ ವರ್ಧಮಾನ್ ಅಭಿನಂದನ್, ಆ ವಿಂಗ್ ಕಮಾಂಡರ್, ಆತನನ್ನು ಬಿಡಿಸ್ಕೊಂಡು ಬಂದಿದ್ದು ಹೇಗೆ ಅಂತೆಲ್ಲ ಗೊತ್ತಿತ್ತು. ಆದರೆ ಈ ನರಿಬುದ್ಧಿ ಪಾಕಿಸ್ತಾನನ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಏನು ಮಾಡಿಬಿಡ್ತಾರೋ, ಏನು ಕತೆನೋ. ಆದರೆ ಗೌರವಯುತವಾಗಿ ಕಳಿಸ್ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರದ ಯುದ್ಧ ವಿರಾಮದ ಒಂದು ಬೇಡಿಕೆಯಿಂದಾಗಿ.